ನೋಡಿರಿ, ಎಯು ಒಂದು ಕೆಲಸವನ್ನು 18 ದಿನಗಳಲ್ಲಿ ಮತ್ತು ಬಿಯು ಎಯ ತೆಗೆದುಕೊಳ್ಳುವ ಅರ್ಧದಷ್ಟು ಸಮಯದಲ್ಲಿ ಮುಗಿಸುತ್ತಾರೆ. ನಂತರ ಒಟ್ಟಾಗಿ ಕೆಲಸ ಮಾಡಿದಾಗ ಅದೇ ಕೆಲಸವನ್ನು ಎಷ್ಟು ಭಾಗವನ್ನು ಒಂದು ದಿನದಲ್ಲಿ ಮುಗಿಸುತ್ತಾರೆ ಅಂತ ಒಂದು ದಿನದ ಭಾಗವನ್ನು ಕೇಳ್ಯಾರ. ಗಣಿತವ ಪ್ರಶ್ನೆ ಓದಬೇಕಾಗಿತ್ತು ಅಂದರೆ ಎಲ್ಲಿ ಅಲ್ಪ ವಿರಾಮ ಇರ್ತದೆ ಅಲ್ಪ ವಿರಾಮವರೆಗೂ ಓದಿ ಅಲ್ಪ ವಿರಾಮದಲ್ಲಿ ಸ್ವಲ್ಪ ವಿರಾಮವನ್ನು ತೊಗೋಬೇಕು, ಸ್ವಲ್ಪ ನಿಂತಂಗೆ ಮಾಡಬೇಕು. ಹೆಂಗೆ ಓದಬೇಕು ಓದಿ ತೋರಿಸ್ತೀನಿ ನೋಡಿರಿ. ಎಯು ಒಂದು ಕೆಲಸವನ್ನು 18 ದಿನಗಳಲ್ಲಿ ಮತ್ತು ಹಿಂಗೆ ನಿಂದಿರಬೇಕು. ನೀವು ಹೆಂಗೆ ಮಾಡ್ತೀರಿ? ಎಯು ಒಂದು ಕೆಲಸವನ್ನು 18 ದಿನಗಳಲ್ಲಿ ಮತ್ತು ಬಿಯು ಎಯ ತೆಗೆದುಕೊಳ್ಳುವ ಹಿಂಗೆ ಓದೋದಲ್ಲ. ಅಲ್ಪ ವಿರಾಮ ಇದ್ದಲ್ಲಿ ತನೂ ಓದಬೇಕು, ಅಲ್ಲಿಂದ ಅಲ್ಲಿ ವಿರಾಮ ತೊಗೋಬೇಕು. ಅಂದರೆ ಸಂಪೂರ್ಣವಾಗಿ ಪ್ರಶ್ನೆಯನ್ನು ಅರ್ಥ ಆಗ್ತದೆ. ಇನ್ನು ಪ್ರಶ್ನೆ ಬರಬೇಕು ಅಂದರೆ ಎಯ ಒಂದು ದಿನದ ಕೆಲಸ, ಎಯ ಒಂದು ದಿನದ ಕೆಲಸ. ಎ 18 ದಿನ ಮಾಡ್ತಾನೆ, ಒಂದು ದಿನದ ಕೆಲಸ ಅಪ್ಪ ಅಂದರೆ 1/18 ಆಯಿತು. ಇನ್ನು ಬಿಯ ಒಂದು ದಿನದ ಕೆಲಸ, ಬಿಯ ಒಂದು ದಿನದ ಕೆಲಸ, ಬಿಯ ಒಂದು ದಿನದ ಕೆಲಸ ಅಂದರೆ ಎ ಎಷ್ಟು ತೋತಾನಪ್ಪ ಅಂದರೆ ಎ ಎಷ್ಟು ಕೆಲಸ ಮಾಡ್ತಾನಲ್ಲ ಅದ್ರ ಅರ್ಧ ಬಿ ಮಾಡ್ತಾನೆ, ಅದ್ರ ಅರ್ಧ ಬಿ ಮಾಡ್ತಾನೆ. ಬಿಯು ಒಂದು ದಿನದ ಕೆಲಸ, ಬಿಯ ಒಂದು ದಿನದ ಕೆಲಸ ಅಂದರೆ ಎಷ್ಟು ಅಪ್ಪ ಅಂದರೆ ಎಯ ಅರ್ಧ ಅಂದರೆ 1/18 ಇಂಟು 2 ಸರ್ ಹೆಚ್ಚಿಗೆ ಮಾಡ್ದಂಗೆ ಆಗ್ತದಲ್ಲ, ಹೆಚ್ಚಿಗೆ ಮಾಡ್ದಂಗೆ ಆಗೋದಿಲ್ಲ ನೋಡ್ರಿ. ಅಂದ್ರೆ 1/18 ಭಾಗಿಲೆ 2 ಹಿಂಗೆ ಅದಂತ ತಿಳ್ಕೊರಿ. ಅಂದ್ರೆ ಇದು ಹೆಂಗೆ ಮಾಡ್ಕೊತೀವಿ? 1/18 ಇಂಟು ಇದು ಕೆಳಗೆ ಒಂದಿರ್ತದ ಅಂದ್ರೆ ಹಿಂಗಿರ್ತದೆ. ಇದು ಹಿಂಗಿದ್ದು ಭಾಗಿಲೆ 2/1 ಅಂದಂಗೆ ಆಯ್ತು. ಈಕ್ವಲ್ ಟು 1/18 ಇಂಟು 2/1 ಇದ್ದಿದ್ದು 1/2 ಆಯಿತು. ಹಿಂಗೆ ಮಾಡ್ತೀರೇನು? ಮತ್ತು ಹೆಂಗೆ ಮಾಡ್ತೀರಿ? ಹಿಂಗೆ ಮಾಡಬೇಕು. ಇದು ಏನಾಗ್ತದೆ? ಇದು ತಪ್ಪಾಗ್ತದೆ. ಅಂದರೆ 2 1 9 ಈಕ್ವಲ್ ಟು 1/9 ಆಯಿತು. ಒಂದು ದಿನದ ಕೆಲಸ ಒಂದು ದಿನದ ಕೆಲಸ ಆಯಿತು, ಹೌದಲ್ಲ? ಏನು ಮಾಡಬೇಕು? ಅದೇ ಕೆಲಸವನ್ನು ಎಷ್ಟು ಭಾಗ ಅಂತ ಕೇಳ್ತಾರೆ. ಅಂದರೆ ಇಬ್ಬರು ಕೂಡಿ ಮಾಡುವ ಕೆಲಸ ಬೇಕೀಗ. ಇಬ್ಬರು ಕೂಡಿ ಮಾಡುವ ಕೆಲಸ ಒಂದು ದಿನದ ಭಾಗ ಅಂದ್ರೆ ಎ ಪ್ಲಸ್ ಬಿ ಒಂದು ದಿನದ ಕೆಲಸ. ಅಂದ್ರೆ 1/18 ಪ್ಲಸ್ 1/9 ಲೋಸ ಎಷ್ಟು ಬಂತು? 18 18 1 9 2 18 1 18 ಆಯಿತು. 1 ಪ್ಲಸ್ 2 ಈಕ್ವಲ್ ಟು 3/18 ಆಯಿತು. ಚೇಂಜ್ ಹೋಗ್ತದೇನು? ನೋಡ್ರಿ, 3 1 3 6 ಈಕ್ವಲ್ ಟು 1/6. ಇದು ನಮ್ಮ ಆನ್ಸರ್. ಒಂದು ದಿನದ ಭಾಗ ಕೇಳ್ಯಾರ, ಹೌದಲ್ಲ? ನಾವು ರೈಟ್ ಆಪ್ಷನ್ಸ್ ಎ ಮಾಡ್ತೀವಿ. ಆದ್ರೆ ಇದೇ ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಕೇಳ್ಬೋದು ಅವರು. ಒಟ್ಟು ಮಾಡುವ ದಿನಗಳೆಷ್ಟು ಅಂತ ಕೇಳಿದಾಗ ಪಟ್ನೆ ಏನು ಮಾಡಬೇಕು? ಯೂನಿಟ್ ಮಾಡ್ಕೊಂಡ್ಬಿಡ್ಬೇಕು. ಅರ್ಥ ಆಯ್ತು ಹೇಳಿದ್ದು?